Welcome students. In this video lecture, I am going to explain the relation between angular momentum and torque. Dear students, we already understood about the angular momentum in the previous video lecture. Here, let us see the torque. What do you mean by torque? Torque ಅಂದರೆ ನಮಗೆ ಏನು ಗೊತ್ತಾಗಿದೆ ತಿಳ್ಕೊಳ್ಳೋಣ. But torque ಅಂದರೆ ಇಷ್ಟನೇ. That is the moment of force which is acting perpendicular to the direction of position vector from the axis of rotation. ನೋಡಿ, O ಅನ್ನೋದು ಒಂದು ಪಾಯಿಂಟ್ ಇದೆ. ಇಲ್ಲೊಂದು ಆಕ್ಸಿಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿಸ್ ಈಸ್ ಆಕ್ಸಿಸ್. ಇಲ್ಲಿಂದ P ಅನ್ನೋ ಪಾಯಿಂಟು ಆರ್ ಡಿಸ್ಟೆನ್ಸಲ್ಲಿ ಇದೆ. ಆರ್ ಡಿಸ್ಟೆನ್ಸಲ್ಲಿ P ಅನ್ನೋ ಪಾಯಿಂಟಲ್ಲಿ ಒಂದು ಫೋರ್ಸನ್ನು ಈ ರೀತಿ ಈ ಥರ ಈ ಪ್ಲೇನಿಗೆ ಪ್ಯಾರಲ್ ಆಗಿ ಅಪ್ಲೈ ಮಾಡೋಣ. ಅಂದರೆ ಈ ಅಪ್ಲೈ ಮಾಡ್ತಕ್ಕಂಥ ಫೋರ್ಸು ಈ ಆರ್ ಅನ್ನೋ ಪೊಸಿಷನ್ ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಈ ಥರ ಪರ್ಪೆಂಡಿಕ್ಯುಲರ್ ಈ ರೀತಿ ಅಪ್ಲೈ ಮಾಡಿದಾಗ ಇಲ್ಲಿ ಒಂದು ಟರ್ನಿಂಗ್ ಎಫೆಕ್ಟ್ ಉಂಟಾಗತ್ತೆ. ಇಲ್ಲಿ ಓನಲ್ಲಿ ಅಬೌಟ್ ದಿ ಓ ಈ ಆಕ್ಸಿಸ್ ಸುತ್ತ ಈ ಟರ್ನಿಂಗ್ ಎಫೆಕ್ಟನ್ನು ನಾವು ಟಾರ್ಕ್ಯೂ ಅಂತ ಕರಿತೀವಿ. ಟಾರ್ಕ್ಯೂ ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಈ ಡೋರು ಮತ್ತು ಕಿಟಕಿ ಬಾಗಿಲುಗಳಿಂದ ಕಿಟಕಿಗಳು ಶಟರ್ಸು ಮತ್ತು ಡೋರ್. ಈಗ ನಾವು ಡೋರ್ ಓಪನ್ ಮಾಡಬೇಕಾದ್ರೆ ಅಲ್ಲಿ ಹಿಡಿಕೈ ಏನಿದೆಯಲ್ಲ, ಹಿಡಿಕೈ ಇಟ್ಟಿರ್ತೀವಲ್ಲ, ಆ ಹಿಡಿಕೈಯನ್ನು ನಾವು ಡೋರ್ನ ತುದಿಯಲ್ಲಿ ಹಾಕಿರ್ತೀವಿ. ಯಾಕಂದರೆ ಸ್ಮಾಲ್ ಫೋರ್ಸನ್ನು ಅಪ್ಲೈ ಮಾಡ್ತೀವಿ, ಆವಾಗ ಡೋರ್ ಓಪನ್ ಆಗುತ್ತೆ. ಡೋರು ಯಾವ ಥರ ಓಪನ್ ಆಗುತ್ತೆ, ಹಿಂಗೆ ನಾವು ಚಿಲ್ಕನ್ನು ತೆಗೆದುಬಿಟ್ಟು ಇಂಚಸ್ಸನ್ನು ಹಿಡಿಕೈಯನ್ನು ಹಿಡಿದು ಹಿಂಗೆ ತಳ್ತೀವಿ. ತಳ್ಳಿದಾಗ ಡೋರು ಹಿಂಗೆ ಓಪನ್ ಆಗುತ್ತೆ. ಅಂದರೆ ಏನದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೀವಿ. ಆ ಹಿಡಿಕೈಯನ್ನು ಹಿಡ್ಕೊಂಡು ಹಿಂಗೆ ತಳ್ತೀವಿ. ತಳ್ಳೋದು ದಟ್ ಈಸ್ ದಿ ಫೋರ್ಸ್. ಅಲ್ಲಿಂದ ಹಿಡಿಕೈಯಿಂದ ಹಿಂಜಸ್ ಅಂದರೆ ಆ ಬಾಗಿಲ ಫ್ರೇಮಿಗೇನು ನಾವು ಅದನ್ನ ಹಿಂಜಸ್ಸನ್ನು ಹಾಕಿರ್ತೀವಿ. ಈ ಥರ ಇದಕ್ಕೆ ಬೆಸ್ಟ್ ಅಂದರೆ ಇಲ್ಲಿದೆ ನೋಡಿ, ಇದು ಡೋರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಹಿಡಿಕೈ ಇದೆ, ಇಲ್ಲಿ ಹಿಂಜಸ್ ಈ ಬಾಗಿಲಿಗೆ ಹಾಕಿ. ಇಲ್ಲಿ ಈ ಡೋರನ್ನು ನಾವು ಈ ಥರ ಹಿಂಗೆ ತೆಗಿತೀವಿ. ತೆಗೆದಾಗ ಏನಾಯಿತು ನೋಡಿ, ಪರ್ಪೆಂಡಿಕ್ಯುಲರ್ ಏನು ಅಪ್ಲೈ ಮಾಡ್ತದೆ. ದಿಸ್ ಈಸ್ ದಿ ಫೋರ್ಸ್ ಅಪ್ಲೈಡ್. ಫೋರ್ಸ್ ಇದು ಡಿಸ್ಟೆನ್ಸ್. ಈ ಆಕ್ಸಿಸ್ ಇದು ಹಿಂಜಸ್ ಆಕ್ಸಿಸ್ ಇದೆ ನೋಡಿ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸು ಆರ್ ಇದೆ. ಓಕೆ, ಆರ್ ಇದೆ. ಇದು ಫೋರ್ಸನ್ನು ಈ ರೀತಿ ಅಪ್ಲೈ ಮಾಡಿ. ಈ ಫೋರ್ಸು ಅಪ್ಲೈಡ್ ಫೋರ್ಸು ಈ ಡಿಸ್ಟೆನ್ಸು ಪರ್ಪೆಂಡಿಕ್ಯುಲರ್ ಇದ್ದಾಗ ಇಲ್ಲಿ ಟರ್ನಿಂಗ್ ಎಫೆಕ್ಟ್. ಈ ಡೋರು ಹಿಂಜಸ್ ಸುತ್ತ ಹಿಂಗೆ ಓಪನ್ ಆಗೋದು ಕ್ಲೋಸ್ ಆಗೋದಾಗುತ್ತೆ. ಇದ್ರ ಸುತ್ತ ಇದರ ಸುತ್ತ ಏನು ರೊಟೇಷನ್ ಎಫೆಕ್ಟ್ ಉಂಟಾಗುತ್ತಲ್ಲ, ಇದನ್ನು ನಾವು ಟಾರ್ಕ್ಯೂ ಅಂತ ಕರಿತೀವಿ. ಟಾರ್ಕ್ಯೂ. ಅದಕ್ಕೆ ನಾವು ನೋಡಿ, ಹಿಂಜಸ್ಸನ್ನು ನಾವು ತುದಿಯಲ್ಲಿ ಹಾಕಿರ್ತೀವಿ. ಸ್ಮಾಲ್ ಫೋರ್ಸ್ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ, ಆರ್ ಅನ್ನೋದು ಈ ಡಿಸ್ಟೆನ್ಸ್ ಪೊಸಿಷನ್ ವೆಕ್ಟರ್ ಜಾಸ್ತಿ ಆದಂಗೆಲ್ಲ ನಮಗೆ ವಿ ಕ್ಯಾನ್ ಅಪ್ಲೈ ಸ್ಮಾಲ್ ಫೋರ್ಸ್. ಅದೇ ಹಿಡಿಕೆಯನ್ನು ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಜಾಸ್ತಿ ಫೋರ್ಸ್ ಹಾಕಿ ಅಪ್ಲೈ ಮಾಡಬೇಕಾಗತ್ತೆ. ಯಾಕೆಂದರೆ ಸ್ಮಾಲರ್ ದ ಡಿಸ್ಟೆನ್ಸ್ ವಿ ರಿಕ್ವೈರ್ಡ್ ಲಾರ್ಜರ್ ದ ಫೋರ್ಸ್. ಅದಕ್ಕೆ ನಾವು ಈ ನಟ್ಟು ಬೋಲ್ಟು ಜಾಕ್ ಬಸ್ಸಿನ ಅಥವಾ ಕಾರಿನ ಜಾಕನ್ನು ಹಾಕಿ ನಾವು ಲಿಫ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಹಿಡಿಕೆ ಇದೆಯಲ್ಲ, ಅದಕ್ಕೆ ಸ್ವಲ್ಪ ರಾಡ್ ಉದ್ದೊಂದನ್ನು ಹಾಕಿಬಿಟ್ಟು ಅದನ್ನು ತಿರುಗಿಸ್ತೀವಿ ನೋಡಿ. ಜಾಕು ಸಣ್ಣದಿದೆ, ಹಿಡಿಕೈ ದೊಡ್ಡದಿದೆ. ಅದಕ್ಕೆ ನಾವು ಸ್ಪಾನರ್ಗಳು ಅಷ್ಟೇ, ಸ್ಪಾನರ್ ಉದ್ದ ಇರುತ್ತೆ. ನಟ್ಟು ಬೋಲ್ಟ್ ಬಿಚ್ಚಬೇಕಾದ್ರೆ ಅದಕ್ಕೆ ಕೈಯಿಂದ ತಿರುಗಿಸೇ ಆಗೋದಿಲ್ಲ. ಅದಕ್ಕೆ ನಾವು ಸ್ಪಾನರ್ನ ಇಟ್ಕೊಂಡು ಹಿಂಗೆ ತಿರುಗಿಸ್ತೀವಿ. ಸ್ಪಾನರ್ ಅಂದರೆ ಉದ್ದ ಇರುತ್ತೆ, ಲೆಂತ್ ಆರ್ಮು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಸ್ಮಾಲ್ ಫೋರ್ಸ್ ಅಪ್ಲೈ ಮಾಡಿದಾಗ ನಟ್ಟು ಬೇಗ ಬಿಚ್ಕೊಳುತ್ತೆ. ಹಾಗೆಯೇ ರಿಂಚ್ ಇದೆಯಲ್ಲ, ನಲ್ಲಿಯನ್ನೆಲ್ಲ ನಾವು ಬಿಚ್ಚಬೇಕಾದ್ರೆ ಹಾಕಬೇಕಾದ್ರೆ ಫಿಕ್ಸ್ ಮಾಡಬೇಕಾದ್ರೆ ರಿಂಚನ್ನು ಇಟ್ಕೊಂತೀವಿ. ರಿಂಚ್ ಆರ್ಮ್ ಏನಿದೆಲ್ಲ ಅದು ತೋಳು ಉದ್ದ ಇರುತ್ತೆ, ರಿಂಚ್ ಆರ್ಮು. ಅದನ್ನ ಹಿಡ್ಕೊಂಡು ನಾವು ರೊಟೇಟ್ ಮಾಡ್ತೀವಿ. ಹಾಗೆಯೇ ಕಾರ್ ಸ್ಟೇರಿಂಗ್ ಇರ್ಬೋದು, ಸೈಕಲ್ ಹ್ಯಾಂಡ್ ಇರ್ಬೋದು. ಕಾರ್ ಸ್ಟೇರಿಂಗಲ್ಲಿ ನಾವು ಸ್ಟೇರಿಂಗನ್ನು ಎರಡು ಕೈಯಿಂದ ತಿರುಗಿಸ್ತೀವಿ. ಅವಾಗ ಸ್ಮಾಲರ್ ದ ಫೋರ್ಸ್ ರಿಕ್ವೈರ್ಡ್. ನೋಡಿ, ಸೆಂಟ್ರ್ ಏನಿದೆಲ್ಲ ಕಾರ್ ಸ್ಟೇರಿಂಗ್ನ ಸೆಂಟ್ರ್ ಭಾಗ, ಅಲ್ಲಿಂದ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನಾವು ಫೋರ್ಸನ್ನು ಈ ರೀತಿ ಅಪ್ಲೈ ಮಾಡ್ತೀವಿ. ಈ ರೀತಿ ನೋಡಿ, ಈ ಥರ ಒಂದು ಫೋರ್ಸು, ಈ ಥರ ಒಂದು ಫೋರ್ಸು, ಮೊಮೆಂಟ್ ಆಫ್ ಕಪಲನ್ನು ಅಪ್ಲೈ ಮಾಡ್ತೀವಿ ನೋಡಿ. ಸ್ಮಾಲರ್ ದ ಫೋರ್ಸ್, ಲಾರ್ಜರ್ ದ ಟರ್ನಿಂಗ್ ಎಫೆಕ್ಟ್. ರೊಟೇಷನಲ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಟಾರ್ಕ್ಯೂ ಅಂತ ಕರಿತೀವಿ. ಟಾರ್ಕ್ಯೂ. Hence it is measured as the product of R cross F. R is the distance between the applied force and the axis of rotation, and F is the applied force. R cross F. Totally torque is a vector quantity
Its direction is normal to the plane formed by R. ಈ ಪ್ಲೇನ್ ಫಾರ್ಮ್ಡ್ ಬೈ ಆರ್ ಅಂತ ಏನು ಕರಿತೀವಿ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ ರೊಟೇಷನಲ್ ಎಫೆಕ್ಟು. ಇಟ್ ಒಬೇಸ್ ರೈಟ್ ಹ್ಯಾಂಡ್ ರೂಲ್. ಇದು ರೈಟ್ ಹ್ಯಾಂಡ್ ರೂಲ್ ಅಂತ ಏನು ಕರಿತೀವಿ, ರೈಟ್ ಹ್ಯಾಂಡ್ ರೂಲ್. ಈಗ ನಾವು ಸ್ಕ್ರೂವನ್ನು ಹಿಂಗೆ ತಿರುಗಿಸ್ತೀವಿ, ರೈಟ್ ಹ್ಯಾಂಡ್ ರೂಲನ್ನು ಒಬೇ ಮಾಡ್ತಕ್ಕಂಥದ್ದು. SI ಯೂನಿಟ್ ಈಸ್ ನ್ಯೂಟನ್ ಮೀಟರ್. ನ್ಯೂಟನ್ ಅನ್ನೋದು ಫೋರ್ಸ್ಗೆ ಏನಿತ್ತು, ಮೀಟರ್ ಅನ್ನೋದು ಈ ಪೊಸಿಷನ್ ವೆಕ್ಟರ್ ಆರ್ ಅಂತ ಏನು ಕರಿತೀವಲ್ಲ ಈ ಚಿತ್ರದಲ್ಲಿದೆಲ್ಲ, ಇದನ್ನು ಮೀಟರಲ್ಲಿ ಮೆಸರ್ ಮಾಡ್ತೀವಿ, ಅದಕ್ಕೆ ನ್ಯೂಟನ್ ಮೀಟರ್. ನೋಡಿ, ಆಂಗ್ಯುಲರ್ ಮೊಮೆಂಟಮ್ ನಮಗೆ ಗೊತ್ತಿದೆ, ಆರ್ ಕ್ರಾಸ್ ಪಿ. ಪಿ ಅಂದರೆ ಮಾಸ್ ಇಂಟು ವೆಲಾಸಿಟಿ, ಆರ್ ಕ್ರಾಸ್ MV. ನೋಡಿ, ಈಗ ಇದನ್ನು J ಈಕ್ವಲ್ಸ್ ಆರ್ ಕ್ರಾಸ್ ಪಿ, ಇದೆಲ್ಲ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟಿ, ಟೈಮ್ ಟಿ. ವಿತ್ ರೆಸ್ಪೆಕ್ಟ್ ಟು ಟಿ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನೋಡಿ, dJ/dt ಈಕ್ವಲ್ಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ ಆರ್ ಕ್ರಾಸ್ ಪಿ. ಪಿ ಅಂದರೆ M ಇಂಟು ವಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಕ್ವಲ್ಸ್ dR/dt ಇಂಟು MV. ಸರಿನಾ? ಆರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ, MV ಕಾನ್ಸ್ಟೆಂಟ್ ಇಟ್ಕೊಳ್ಳಿ. ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ನೋಡಿ, ಇದು ಪ್ರಾಡಕ್ಟ್, ಇದು dR/dt ಇಂಟು MV ಪ್ಲಸ್ ಆರ್ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, MV ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಷನ್ ಆಫ್ MV. ಥರ್ಡ್ ಈಕ್ವೇಷನ್ ನೋಡಿ, ಇಲ್ಲಿ dR/dt ಅಂದ್ರೇನು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವೆಲಾಸಿಟಿ ಇಂಟು MV ಪ್ಲಸ್ ಆರ್ ಕ್ರಾಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ MV ಆಸ್ ಇಟ್ ಈಸ್, ವಿಚ್ ಈಸ್ ಈಕ್ವಲ್ ಟು ಇದನ್ನು V ಕ್ರಾಸ್ MV ಇದೆಲ್ಲ, M ಇಸ್ ದಿ ಸ್ಕೇಲರ್ ಪ್ರಾಡಕ್ಟ್, ಅದನ್ನ ಹೊರ ಇಟ್ಕೊಳ್ಳಿ. ಇದನ್ನ V ಕ್ರಾಸ್ V ಅನ್ನೋದು ವೆಕ್ಟರ್ ಪ್ರಾಡಕ್ಟ್ ಆಗುತ್ತೆ, ಕ್ರಾಸ್ ಪ್ರಾಡಕ್ಟ್. V ಕ್ರಾಸ್ V ಅಂದ್ರೆ ಏನು, 0. ಕ್ರಾಸ್ ಪ್ರಾಡಕ್ಟ್ V ಕ್ರಾಸ್ V ಅಂದರೆ 0 ಪ್ಲಸ್ ಆರ್ ಕ್ರಾಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ MV ಇದೆ ಆಸ್ ಇಟ್ ಈಸ್ ಉಳ್ಕೊಳುತ್ತೆ. ಇಲ್ಲಿ V ಕ್ರಾಸ್ V ಅಂದ್ರೆ 0 ಆಯಿತು, ಈ ಈಕ್ವೇಷನಲ್ಲಿ ಇದು 0 ಆಯ್ತು ಅಂದರೆ ಇನ್ನು ಉಳಿದ ಟರ್ಮ್ RHS ಅಲ್ಲಿ ಆರ್ ಕ್ರಾಸ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ MV ಉಳಿತು. ದಿಸ್ ಈಸ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇದಾದ ನಂತರ ಇಲ್ಲಿ ಬನ್ನಿ, ಕೆಳಗಡೆ ಈಕ್ವೇಷನ್ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಆರ್ ಇದನ್ನ dJ/dt ಅಂದರೆ ದಟ್ ಈಸ್ ಆರ್ ಕ್ರಾಸ್ F ಅಂತ ಬರೀಬಹುದು. ಯಾಕಂದರೆ ಇಲ್ಲಿ ನೋಡಿ, ಮೇಲ್ಗಡೆ ಈಕ್ವೇಷನ್ dJ/dt ಅಂದರೆ ಟೌ, ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಟಾರ್ಕ್ಯೂ. ಟಾರ್ಕ್ಯೂನ ಈ ರೀತಿನೂ ಡಿಫೈನ್ ಮಾಡ್ತೀವಿ, ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ದಟ್ ಈಸ್ dJ/dt ಈಕ್ವಲ್ಸ್ ಆರ್ ಆಸ್ ಇಟ್ ಈಸ್. ಮೇಲ್ಗಡೆ ಈಕ್ವೇಷನ್ ಅಲ್ಲಿ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ MV ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಅಂತ ಕರಿತೀವಿ. ದಿಸ್ ಈಸ್ ದಿ ಅಪ್ಲೈಡ್ ಫೋರ್ಸ್. ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಅಪ್ಲೈಡ್ ಫೋರ್ಸ್, ಅದಕ್ಕೆ ಆರ್ ಕ್ರಾಸ್ F ಆಯಿತು. ನೋಡಿ, ಆರ್ ಕ್ರಾಸ್ F ಈಸ್ ನಥಿಂಗ್ ಬಟ್ ಟಾರ್ಕ್ಯೂ ಆರ್ dJ/dt. ಬಟ್ ಆರ್ ಕ್ರಾಸ್ F ಇಸ್ ದಿ ಟಾರ್ಕ್ಯೂ ಆಕ್ಟಿಂಗ್ ಆನ್ ದಿ ಪಾರ್ಟಿಕಲ್ ಅಂತ ನಾನು ಆಗಲೇ ಹೇಳಿದಾಗೆ, ದಿಸ್ ಈಸ್ ಟಾರ್ಕ್ಯೂ. Hence, torque acting on a particle is the rate of change of angular momentum. This is the relation between angular momentum J and torque tau. Tau ಅನ್ನೋದು ಗ್ರೀಕ್ ಸಿಂಬಲ್, ಗ್ರೀಕ್ ಲೆಟರ್ tau. ನಾವು ಟಾರ್ಕಿಗೆ tau ಇಂದ ಇಂಡಿಕೇಟ್ ಮಾಡ್ತೀವಿ. Let us see the torque on a rigid body. The angular momentum of a rigid body about an axis is given by the formula I cross omega. ನಾವು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ ಹಾಗೆ ಆಂಗ್ಯುಲರ್ ಮೊಮೆಂಟಮ್ಗೂ ಮತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ರಿಲೇಷನ್ ಇರ್ತಕ್ಕಂಥದ್ದು I ಕ್ರಾಸ್ ಒಮೆಗಾ. ಟಾರ್ಕ್ಯೂ ಅಂದರೆ dJ/dt ಆರ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ J ಅಂದ್ರೆ ಏನು, ಇಲ್ಲಿದೆ ಮೇಲ್ಗಡೆ ಈಕ್ವೇಷನ್ I ಒಮೆಗಾ ಹಾಕಿ. ದೇರ್ಫೋರ್ ಟೌ ಈಕ್ವಲ್ಸ್ I ಅನ್ನೋದು ಕಾನ್ಸ್ಟೆಂಟ್ ಮೊಮೆಂಟ್ ಆಫ್ ಇನರ್ಷಿಯಾ, ದೇರ್ಫೋರ್ ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ dω/dt. ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೇನು, ಆಂಗ್ಯುಲರ್ ಆಕ್ಸಲರೇಷನ್. ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಅಂದರೆ ಆಂಗ್ಯುಲರ್ ಆಕ್ಸಲರೇಷನ್. ಬರೇ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಅಂದರೆ ಆಕ್ಸಲರೇಷನ್, ಲೀನಿಯರ್ ಆಕ್ಸಲರೇಷನ್. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಅಂದರೆ ಆಂಗ್ಯುಲರ್ ಆಕ್ಸಲರೇಷನ್, 2 ಡೈಮೆನ್ಷನಲ್. ಹಾಗಾಗಿ dω/dt ಅಂದರೆ ಆಲ್ಫಾ ಅಂತ ಹಾಕೊಳ್ಳಿ. Therefore, tau torque is equal to I alpha. Hence, the torque on a rigid body is the product of moment of inertia and angular acceleration. Suppose torque acts on a rigid body is 0. ರಿಜಿಡ್ ಬಾಡಿ ಮೇಲೆ ಟಾರ್ಕ್ಯೂ ಅನ್ನೋದು ನೆಗ್ಲಿಜಿಬಲ್ ಅಂದರೆ 0 ಅಂತ ತಿಳ್ಕೊಳ್ಳೋಣ. ಆವಾಗ ಇಲ್ಲಿ ಏನಾಗ್ತದೆ, ದಿಸ್ ಬಿಕಮ್ಸ್ I ಕ್ರಾಸ್ dω/dt ಈಕ್ವಲ್ಸ್ 0, ಬಟ್ I ಈಸ್ ಈಕ್ವಲ್ ಟು 0. I ಅನ್ನೋದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ದೇರ್ಫೋರ್ dω/dt ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ನಥಿಂಗ್ ಬಟ್ ಟೌ ಅಂದರೆ ಟಾರ್ಕ್ಯೂ ಅನ್ನೋದು 0ಗೆ ಸಮ ಆಯಿತು. 0ಗೆ ಸಮ ಆಯಿತು ಅಂದರೆ ಏನರ್ಥ, ಒಮೆಗಾ ಅನ್ನೋದು ಕಾನ್ಸ್ಟೆಂಟ್ ಆಂಗ್ಯುಲರ್ ಸ್ಪೀಡ್ ಇದೆ ಅಲ್ವಾ, ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದೊಂದು ಕಾನ್ಸ್ಟೆಂಟ್ ಆಂಗ್ಯುಲರ್ ಸ್ಪೀಡಲ್ಲಿ ಆ ಪಾರ್ಟಿಕಲ್ ಸುತ್ತಾ ಇರುತ್ತೆ, ಅಥವಾ ಬಾಡಿ ಆಕ್ಸಿಸ್ ಸುತ್ತಾ ಇರುತ್ತೆ. ಅಂದರೆ ಸುತ್ತಾ ಇದೆ ಅಂತಂದರೆ ಅಲ್ಲಿ
ದಟ್ ಒಮೆಗಾ ರಿಮೈನ್ಸ್ ಕಾನ್ಸ್ಟೆಂಟ್, ಒಂದೇ ವೇಗದಲ್ಲಿ ಸುತ್ತಾ ಇರುತ್ತೆ, ಡಸಂಟ್ ಚೇಂಜಸ್. ಅದು ಇನರ್ಷಿಯಲ್ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಡ್ಯೂರಿಂಗ್ ರೊಟೇಷನ್ ಆಫ್ ಎ ರಿಜಿಡ್ ಬಾಡಿ ಇಟ್ಸ್ ಆಂಗ್ಯುಲರ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಹ್ಯಾಸ್ ದ ಆಂಗ್ಯುಲರ್ ವೆಲಾಸಿಟಿ ಇಸ್ ಕನ್ಸರ್ವ್ಡ್. ಆಂಗ್ಯುಲರ್ ವೆಲಾಸಿಟಿ ಎಂದು ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ದ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಏನಿದು ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ, but when the total external torque acting on a system of particle is zero. ಟೋಟಲ್ ಟಾರ್ಕ್ ಅನ್ನೋದು ಇಡೀ ಸಿಸ್ಟಮ್ ಮೇಲೆ ಏನು ಆ್ಯಕ್ಟ್ ಮಾಡ್ತದೆ ದಟ್ ಈಸ್ ಈಕ್ವಲ್ ಟು ಝೀರೋ ಅಂತ ತಿಳ್ಕೊಳ್ಳೋಣ. ಅವಾಗ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಈಗ ಒಂದು ದೊಡ್ಡ ಸಮುದ್ರ ಇದೆ, ಸಮುದ್ರದಲ್ಲಿ ನೀವು ಒಂದು ಕೊಡಪಾನ ಅಥವಾ ಒಂದು ಬಕೆಟ್ ನೀರನ್ನು ಈ ಕಡೆ ಹೊರಗೆ ಚೆಲ್ಲಿದರೆ ಸಮುದ್ರದ ಮಾಸ್ ಅಂದರೆ ವೇರಿಯೇಷನ್ ಆಗುತ್ತಾ? ಅದು ನೀರಿನ ಇದರ ಡೆನ್ಸಿಟಿ ಏನಾರು ಕಡಿಮೆ ಆಗುತ್ತಾ? ಅದರ ವಾಲ್ಯೂಮ್ ಏನಾರು ಕಡಿಮೆ ಆಗುತ್ತಾ? ನೋ. ಹಾಗೆಯೇ ಇಡೀ ಒಂದು ಪ್ಲ್ಯಾನೆಟ್ ಮೇಲೆ ಒಂದು ವಿಮಾನ ಹೋಗಿ, ಒಂದು ಪ್ಲೇನ್ ಹೋಗಿ ಅಪ್ಪಳಿಸ್ತಂತಂದರೆ ಆ ಪ್ಲ್ಯಾನೆಟ್ನ ರೊಟೇಷನ್ ಅಥವಾ ಆ್ಯಂಗ್ಯುಲರ್ ಸ್ಪೀಡ್ ಏನಾರು ಚೇಂಜ್ ಆಗುತ್ತಾ? ಇಲ್ಲ. ಅಂದರೆ ಇಟ್ ಡಸಂಟ್ ಚೇಂಜಸ್. ಅಂದರೆ ವಿಮಾನ ಬಂದು ಒಂದು ಅರ್ಥನ ಪ್ಲ್ಯಾನೆಟ್ ಅಥವಾ ಬೇರೆ ಯಾವುದೋ ಒಂದು ಪ್ಲ್ಯಾನೆಟ್ಗೆ ಆ ಡಿಕ್ಕಿ ಹೊಡಿತಂದರೆ, ಕೊಲೈಡ್ ಆಯ್ತಂದರೆ ವಿಮಾನ ಪುಡಿ ಆಗುತ್ತೆ ಹೊರತು ಆ ಪ್ಲ್ಯಾನೆಟ್ಟು ಅದು ತನ್ನ ವೇಗನ ಬದಲಾಯಿಸ್ಕೊಳೋದಿಲ್ಲ, ಹಾಗೇನೇ ಇರುತ್ತೆ. ಅಂದರೆ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಆರ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಝೀರೋ ಅಂತ ಅರ್ಥ ಅದರದ್ದು. ಅರ್ಥ ಆಯಿತು? ಹಾಗಾಗಿ ಇಲ್ಲಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಹೋಲ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ದೇರ್ಫೋರ್ ದ ಆಂಗ್ಯುಲರ್ ಮೊಮೆಂಟಮ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಜೆ ಈಕ್ವಲ್ಸ್ ಆರ್ ಕ್ರಾಸ್ ಪಿ. ಇದನ್ನ ಈಕ್ವೇಷನ್ 1 ಅಂತ ಕರೀರಿ. ಬಟ್ ನಮಗೆ ಗೊತ್ತಿರಬೇಕು ಆರ್ ಕ್ರಾಸ್ ಪಿ ಇಸ್ ನಾಟ್ ಈಕ್ವಲ್ ಟು ಪಿ ಕ್ರಾಸ್ ಆರ್. ಆರ್ ಕ್ರಾಸ್ ಪಿ ಅನ್ನೋದು ಇಟ್ ಈಸ್ ನಾಟ್ ಈಕ್ವಲ್ ಟು ಪಿ ಕ್ರಾಸ್ ಆರ್. ಗೊತ್ತಾಯ್ತಾ? ಈ ವೆಕ್ಟರ್ ಲಾವನ್ನು ಇದು ಒಬೇ ಮಾಡೋದಿಲ್ಲ. ಯಾಕಂದರೆ ಕ್ರಾಸ್ ಪ್ರಾಡಕ್ಟ್ ಏನಿದೆಲ್ಲ ಇಟ್ ಡಸ್ ನಾಟ್ ಈಕ್ವಲ್ ಟು ಪಿ ಕ್ರಾಸ್ ಆರ್. ಅಂದರೆ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ದೇರ್ಫೋರ್ ಟೋಟಲ್ ಟಾರ್ಕ್ ಅಬೌಟ್ ದ ಪಾಯಿಂಟ್ ಓ ಇಸ್ ಗಿವನ್ ಬೈ, ನೋಡಿ ಟಾರ್ಕ್ ನಮಗೆ ಫಾರ್ಮುಲಾ ಗೊತ್ತಿದೆ, ಆರ್ ಕ್ರಾಸ್ ಎಫ್. ಈಗ ತಾನೇ ನಾವು ಟಾರ್ಕ್ ಅನ್ನು ಡಿರೈವ್ ಮಾಡಿದ್ದೀವಿ, ಮತ್ತು ಅದು ಡೆಫಿನೇಷನ್ ಕೂಡ ನಾವು ತಿಳ್ಕೊಂಡಿವಿ. ಟಾರ್ಕ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ಎಫ್. ದೇರ್ಫೋರ್ ಟೌ ಈಕ್ವಲ್ಸ್ ಆರ್ ಕ್ರಾಸ್ ಎಫ್ ಅಂದ್ರೇನು? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಫೋರ್ಸ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ನ್ಯೂಟನ್ ಸೆಕೆಂಡ್ ಲಾ ಮೋಷನ್ ಪ್ರಕಾರ. ಇಚ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಮೊಮೆಂಟಮ್ ಪಿ ಅಂದ್ರೇನು? ಎಮ್ ಇಂಟು ವಿ, ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ ಪಿ. ನೋಡಿ ಪಿಗೆ ಎಮ್ ಇಂಟು ವಿ ಸಬ್ಸ್ಟಿಟ್ಯೂಟ್ ಮಾಡಿವಿ, ಈಕ್ವೇಷನ್ 2 ಅಂತ ಕರೀತೀವಿ. ವಿ ನೋ ದಟ್ ಟಾರ್ಕ್ ಈಸ್ ಈಕ್ವಲ್ ಟು dj by dt. The rate of change of angular momentum is nothing but torque. Let it be equation 3. Therefore, torque equals differential form of r cross p. Differential form of r cross p ಅಂತ ಬರಿಬಹುದು. ಅಂದರೆ ಜೆ ಅಂದ್ರೇನು? ಆರ್ ಕ್ರಾಸ್ ಪಿ. ಇಲ್ಲಿ ಮೇಲ್ಗಡೆದೆಲ್ಲ ಈಕ್ವೇಷನ್ 1, ಜೆಗೆ ಆರ್ ಕ್ರಾಸ್ ಪಿ ಅನ್ನು ಈಕ್ವೇಷನ್ 3 ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ ಜೆಗೆ ಈಕ್ವೇಷನ್ 1 ಅಲ್ಲಿ ಏನಿದೆ ಆರ್ ಕ್ರಾಸ್ ಪಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಇದು ಇಲ್ಲಿ ಬಂತು ಈಕ್ವೇಷನ್. ಈಗ ಈಕ್ವೇಷನ್ 2 ಮತ್ತು 3 ಅನ್ನು ನೋಡಿ ಕಂಪೇರ್ ಮಾಡಿ. 2 and 3 ಅನ್ನು ಕಂಪೇರ್ ಮಾಡಿದಾಗ ವಿಚ್ ಈಸ್ ಈಕ್ವಲ್ ಟು ಡಿ ಜೆ ಬೈ ಡಿ ಟಿ ಈಕ್ವಲ್ಸ್ ಆರ್ ಕ್ರಾಸ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಎಮ್ ವಿ ಬಂತು. ವಿಚ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಆರ್ ಕ್ರಾಸ್ ಎಮ್ ವಿ. ಈ ಆರ್ ಅನ್ನು ಇದು ಒಳಗೆ ತಗೊಳ್ಳಿ, ಆರ್ ಕ್ರಾಸ್ ಎಮ್ ವಿ ಆಯಿತು. ದೇರ್ಫೋರ್ ಡಿ ಜೆ ಬೈ ಡಿ ಟಿ ಈಕ್ವಲ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ನೋಡಿ ಇದು ಪ್ರಾಡಕ್ಟ್ ಏನಿದೆ, ಡಿಫ್ರೆನ್ಷಿಯಲ್ ಫಾರ್ಮ್ ಆಫ್ ಯು ಆ್ಯಂಡ್ ವಿ ಅನ್ನು ಯಾವ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆ ಥರ. ಈಗ ಡಿಫ್ರೆನ್ಷಿಯೇಷನ್ ಆಫ್ ಆರ್ ಅಂದರೆ ಡಿ ಆರ್ ಬೈ ಡಿ ಟಿ ಇಂಟು ಎಮ್ ವಿ ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್ ಪ್ಲಸ್, ಈಗ ಆರ್ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಎಮ್ ವಿ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿ ಡಿ ಬೈ ಡಿ ಟಿ ಆಫ್ ಎಮ್ ವಿ. ಇದಾದ ನಂತರ ಡಿ ಆರ್ ಬೈ ಡಿ ಟಿ ಅಂದ್ರೇನು? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ. ವಿ ಅಂತ ಹಾಕೊಳ್ಳಿ ಇಂಟು ಎಮ್ ವಿ ಪ್ಲಸ್ ಆರ್ ಕ್ರಾಸ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಎಮ್ ವಿ ಆ್ಯಸ್ ಇಟ್ ಈಸ್ ಉಳ್ಕೊಂಡೋಗುತ್ತೆ. ಇದಾದ ನಂತರ ಎಮ್ ಇಂಟು ಇಲ್ಲಿ ನೋಡಿ ಎಮ್ ಅನ್ನೋ ಸ್ಕೇಲರ್ ಪ್ರಾಡಕ್ಟು, ಇಲ್ಲಿ ವಿ ಕ್ರಾಸ್ ವಿ ಉಳ್ಕೊಳ್ತು ಪ್ಲಸ್ ಆರ್ ಎಚ್ ಎಸ್ ಇಲ್ಲಿ ಹಾಗೆ ಇದೆ ಆರ್ ಕ್ರಾಸ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಎಮ್ ವಿ. ಬಟ್ ವಿ ಕ್ರಾಸ್ ವಿ ಅಂದರೆ ಏನು? ಝೀರೋ. ಹಾಗಾಗಿ ಇದು ಝೀರೋ ಆಯ್ತಂದರೆ ಇನ್ನುಳಿದು ಈ ಟರ್ಮ್ ಅಷ್ಟೇ ಉಳಿತದೆ ಬಲಭಾಗದಲ್ಲಿರ್ತಕ್ಕಂಥದ್ದು ಆರ್ ಕ್ರಾಸ್ ಆಫ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಎಮ್ ವಿ. ಈಕ್ವೇಷನ್ 4 ಅಂತ ಕರೀತಾರೆ. ಈಗ 2 and 4 ಅನ್ನು ನೋಡಿದಾಗ ನೋಡಿದ 4 ಡಿ ಜೆ ಬೈ ಡಿ ಟಿ ಕೋಸ್ ಇಲ್ಲಿದೆ. ಈಕ್ವೇಷನ್ 2ನಲ್ಲಿ ನೋಡಿ ಟೌ ಈಕ್ವಲ್ಸ್ ಆರ್ ಇಂಟು ಡಿ ಬೈ ಡಿ ಟಿ ಇಂಟು ಎಮ್ ವಿ ಇದೆ. ಈಕ್ವೇಷನ್ 2 and 4 ಅನ್ನು ಕಂಪೇರ್ ಮಾಡಿದ್ರೆ ನೋಡಿ ಇದಕ್ಕೆ ನೀವು ಟೌ ಅಂತ ಕರಿಬೋದು. ಆರ್ ಎಚ್ ಎಸ್ ಏನಿದೆ ಇದಕ್ಕೆ ಟೌ ಅಂತ ಕರಿಬೋದು ಈಕ್ವೇಷನ್ 2ನಲ್ಲಿ.
ಹಾಗಾಗಿ ಡಿ ಜೆ ಬೈ ಡಿ ಟಿ ಈಕ್ವಲ್ಸ್ ಟೌ ಆಯಿತು. ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಟಾರ್ಕ್ ಕ್ಯೂ. ಇಫ್ ಟಾರ್ಕ್ ಕ್ಯೂ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಇಸ್ ಝೀರೋ, ಅಂದರೆ ಒಂದು ಪ್ಲಾನೆಟಿಗೆ ಒಂದು ಪ್ಲೇನ್ ಹೋಗಿ ಡಿಕ್ಕಿ ಹೊಡಿತಂದರೆ ಅದು ರೊಟೇಷನ್ ಮೋಷನ್ ಚೇಂಜ್ ಆಗಲ್ಲ, ಅದ್ರದ್ದು ಆ್ಯಂಗ್ಯುಲರ್ ವೆಲಾಸಿಟಿ ಚೇಂಜ್ ಆಗಲ್ಲ, ಆ್ಯಂಗ್ಯುಲರ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್. ಹಾಗಾಗಿ ಟೌ ಈಕ್ವಲ್ಸ್ ಝೀರೋ ಅಂತ ಹಾಕೊಂಡಾಗ ಡಿ ಜೆ ಬೈ ಡಿ ಟಿ ಈಕ್ವಲ್ಸ್ ಝೀರೋ. ಅಂದರೆ ಝೀರೋ ಅಂದರೆ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಬಟ್ ಜೆ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. therefore j is equal to not equal to 0. ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಅಲ್ಲಿ ಝೀರೋ ಆಗಲ್ಲ ಪ್ರಾಕ್ಟಿಕಲಿ, ದಟ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಅದನ್ನು ಹೇಳಿದ್ನಲ್ಲ, ಒಂದು ಪ್ಲಾನೆಟಿಗೆ ಒಂದು ಪ್ಲೇನ್ ಡಿಕ್ಕಿ ಹೊಡಿತಂದ್ರೆ ಅದು ಪ್ಲಾನೆಟ್ ತಿರುಗ್ತಾನೆ ಇರುತ್ತದೆ ಹೊರತು ಪ್ಲೇನ್ ಅನ್ನು ಡಿಕ್ಕಿ ಹೊಡೆಸ್ಕೊಂಡು ಪ್ಲೇನ್ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ಪುಡಿ ಪುಡಿ ಆಗುತ್ತೆ ಹೊರತು ಆ ಪ್ಲಾನೆಟ್ ಒಂದೇ ಸ್ಪೀಡಲ್ಲಿ ತಿರುಗ್ತಾ ಇರೋದು ಅಬೌಟ್ ದಿ ಆಕ್ಸಿಸ್ ಅನ್ನು ತಗೊಂಡಾಗ ಅಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಕನ್ಸರ್ವ್ ಆಗಿರುತ್ತದೆ, ರಿಮೈನ್ಸ್ ಕಾನ್ಸ್ಟೆಂಟ್. ದಿಸ್ ಈಸ್ ಅಬೌಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಆಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಈಸ್ ಕನ್ಸರ್ವ್ಡ್. ಹಾಗಾಗಿ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಇಡೀ ಒಂದು ಸಿಸ್ಟಮ್ನಲ್ಲಿ ಕನ್ಸರ್ವ್ ಆಗಿರ್ತದೆ, ಕಾನ್ಸ್ಟೆಂಟ್, ಇಟ್ ಡಸಂಟ್ ಚೇಂಜಸ್. ಇದಕ್ಕೆ ನಾವು ಬ್ಯಾಲೆ ಡ್ಯಾನ್ಸರ್ ಅಂತ ಕರಿಬೋದು. ಬ್ಯಾಲೆ ಡ್ಯಾನ್ಸರ್ನ ಎಕ್ಸಾಂಪಲ್ ಕೊಡ್ಬೋದು. ಬ್ಯಾಲೆ ಡ್ಯಾನ್ಸಲ್ಲಿ ಏನಾಗ್ತದೆ, ಬ್ಯಾಲೆ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿ ಅವನು ರೊಟೇಷನ್ ಮೋಷನ್ಗಳು ಪಡ್ತಾನೆ. ಕೈ ಕಾಲನ್ನು ಸ್ಟ್ರೆಚ್ ಮಾಡ್ತಾನೆ, ಸ್ಟ್ರೆಚ್ ಮಾಡಿ ತಿರುಗಿಸ್ತಾ ಇರ್ಬೇಕಾದ್ರೆ ಮತ್ತೆ ಅವನು ಪೂರ್ತಿ ನಿಲ್ಲಿಸ್ಬೇಕಾದ್ರೆ ರೊಟೇಷನ್ನ ಒಂದು ಮೊಮೆಂಟ್ ಆಫ್ ಇನರ್ಷಿಯಲ್ಲಿ ಇನ್ವಾಲ್ವ್ ಆಗಿರ್ತದೆ. ಜೆ ಈಕ್ವಲ್ಸ್ ಐ ಒಮೆಗಾ ಅಂತ ಏನು ಕರಿತೀವಿ. ಆಂಗ್ಯುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆಂಗ್ಯುಲರ್ ವೆಲಾಸಿಟಿ ಐ ಒಮೆಗಾ. ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗ್ತದೆ, ಅದನ್ನು ನಾವು ಸ್ಲೋ ಮಾಡಬೇಕು. ಕಡಿಮೆ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು, ಮತ್ತೆ ಕೈ ಸ್ಟ್ರೆಚ್ ಮಾಡಿರ್ತೀವಲ್ಲ ತಿರ್ಬೇಕಾದ್ರೆ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಆನಂತರ ಕಾಲನ್ನು ಫೋಲ್ಡ್ ಮಾಡ್ತೀವಿ. ಒಂದು ಲೆಗ್ಗನ್ನು ಫೋಲ್ಡ್ ಮಾಡಿದಾಗ ಅಲ್ಲಿ ಒಮೆಗಾ ಆಂಗ್ಯುಲರ್ ಸ್ಪೀಡ್ ಕಡಿಮೆ ಆಗುತ್ತೆ, ಆವಾಗ ನಾವು ನಿಂತ್ಕೋಬೋದು. ಈ ಥರ ಕಾನ್ಸೆಪ್ಟ್. ಹಾಗಾಗಿ ಆಂಗ್ಯುಲರ್ ಮೊಮೆಂಟಮಿಗೆ ಇನ್ನೂ ಎಕ್ಸಾಂಪಲ್ ಜೆ ಈಕ್ವಲ್ಸ್ ಐ ಒಮೆಗಾಗೆ ನಾವು ಎಕ್ಸಾಂಪಲ್ ಹೇಳೋದಾದ್ರೆ, ಸ್ವಿಮ್ಮರ್ ಡೈವ್ ಮಾಡ್ಬೇಕಾದ್ರೆ ಮೇಲಿಂದ ಏರಲ್ಲಿ ಈ ಟೇಕ್ಸ್ ಸಮರ್ ಸಾಲ್ಟ್, ಅಂದರೆ ಅವನು ಪೂರ್ತಿ ಕೈ ಕಾಲು ಬೆಂಡ್ ಮಾಡಿ ಅವನು ರೊಟೇಟ್ ಆಗ್ತಾ ನೀರ್ ಹತ್ರ ಬಂದಾಗ ಕೈ ಕಾಲು ಸ್ಟ್ರೆಚ್ ಮಾಡ್ತಾನೆ. ಹಾಗೆ ರೊಟೇಟ್ ಮಾಡ್ತಾನೆ ಬಿಡೋದಿಲ್ಲ. ನೀರಿನ ಸರ್ಫೇಸಿಗೆ ಬಂದಾಗ, ವಾಟರ್ ಸರ್ಫೇಸಿಗೆ ಬಂದಾಗ ಕೈ ಕಾಲನ್ನ ಈ ಥರ ಸ್ಟ್ರೆಚ್ ಮಾಡಿ ಡೈವ್ ಮಾಡ್ತಾನೆ. ಸರಿನಾ? ಈಗ ಯಾಕಂದ್ರೆ ಅವನ ಇನರ್ಷಿಯಾ ಜಾಸ್ತಿ ಇರುತ್ತೆ ರೊಟೇಟ್ ಮಾಡ್ಬೇಕಾದ್ರೆ. ಡೈವಿಂಗ್ ಬೆಂಚಿಂದ ಮೇಲೆ ಜಂಪ್ ಮಾಡಿ ಡೈವ್ ಮಾಡ್ಬೇಕಾದ್ರೆ ಕೈ ಕಾಲು ಫುಲ್ಲು ಫೋಲ್ಡ್ ಮಾಡ್ಕೊಂಡು ಹಿಂಗೆ ರೊಟೇಟ್ ಆಗ್ತಿರ್ಬೇಕಾದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇರ್ತದೆ, ಆಂಗ್ಯುಲರ್ ಸ್ಪೀಡು ಜಾಸ್ತಿ ಇರ್ತದೆ. ಸ್ಟ್ರೆಚ್ ಮಾಡಿದ ತಕ್ಷಣ ಏನಾಗ್ತದೆ, ಆಂಗ್ಯುಲರ್ ಸ್ಪೀಡ್ ಕಡಿಮೆ ಆಗುತ್ತೆ, ಅವನಿಗೆ ಏಟ್ ಬೀಳೋದಿಲ್ಲ, ಅವನು ಈಸಿಯಾಗಿ ನೀರೊಳಗೆ ಡೈವ್ ಮಾಡ್ತಾನೆ. ದಿಸ್ ಈಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಲೆಟ್ ಅಸ್ ಸಿ ದ ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ಡ್ ಇನ್ ಎ ಸೆಂಟ್ರಲ್ ಫೋರ್ಸ್ ಫೀಲ್ಡ್. ನೋಡಿ, ಸೆಂಟ್ರಲ್ ಫೋರ್ಸ್ ಫೀಲ್ಡ್ ಅನ್ನೋದು ಇದು ಒಂದು ಕಾನ್ಸೆಪ್ಟ್. ಇದು ಕೂಡ ನೀವು PUC ಲೆವೆಲಲ್ಲಿ ಓದ್ಕೊಂಡಿರ್ತೀರಿ. ಇಲ್ಲಿ ನೋಡಿ, ಎ ಸೆಂಟ್ರಲ್ ಫೋರ್ಸ್ ಇಸ್ ದಿ ಫೋರ್ಸ್ which is always directed away or towards a fixed center and the magnitude of which is a function of the distance from the center taken as origin. ನೋಡಿ, ಇಲ್ಲಿ ಸೆಂಟ್ರಲ್ ಫೋರ್ಸ್ ಅನ್ನೋದು ಯಾವಾಗಲೂ ಇಟ್ ಈಸ್ ಡೈರೆಕ್ಟೆಡ್ ಅವೇ ಟುವರ್ಡ್ಸ್ ಎ ಫಿಕ್ಸ್ಡ್ ಸೆಂಟರ್. ನೋಡಿ, ಓ ಅನ್ನೋದು ಆರಿಜಿನ್ ಇಂದ ಈಗ ಒಂದು ಪಾರ್ಟಿಕಲ್ ಇದೆ, ಅದರದ್ದು ಮಾಸ್ m ಅಂತ ಕರೆಯೋಣ. ಇಲ್ಲಿ ಈ ಫೋರ್ಸ್ ಅನ್ನೋದು ಇಟ್ ಈಸ್ ಅವೇ ಫ್ರಮ್ ದಿ ಆರಿಜಿನ್ ಅಥವಾ ಟುವರ್ಡ್ಸ್ ದಿ ಆರಿಜಿನ್ ಇರುತ್ತೆ. ಇಂಥದನ್ನು ನಾವು ಸೆಂಟ್ರಲ್ ಫೋರ್ಸ್ ಫೀಲ್ಡ್ ಅಂತ ಕರಿತೀವಿ. ಇಲ್ಲಿ ಒಂದು ಫೋರ್ಸ್ ಎಸ್ಟಾಬ್ಲಿಷ್ ಆಗಿರ್ತದೆ ಈ ವಿತಿನ್ ರೀಜನ್ ಅಲ್ಲಿ, ಇದನ್ನು ನಾವು ಸೆಂಟ್ರಲ್ ಫೋರ್ಸ್ ಫೀಲ್ಡ್ ಅಂತ ಕರಿತೀವಿ. ಲೆಟ್ ಸಪೋಸ್ ಎ ಮಾಸ್ ಪಾರ್ಟಿಕಲ್ ಆಫ್ ಮಾಸ್ m ಮೂವಿಂಗ್ ಅಬೌಟ್ ದ ಆರಿಜಿನ್ O. The force acting on the particle is a central force that is given by the force F is equal to F of R into R cap, where R cap is the unit vector. It is taken along this particle of mass m, that is R. This is along position vector, unit vector ಅನ್ನೋದು. Where R is the position vector of mass, this mass m. m ಅನ್ನೋದು O ನಿಂದ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಕೂತ್ಕೊಂಡಿದೆ ಅಂತ. F of R is the function of R. F of R is the function of this position vector. Therefore, torque is given by R cross F. Torque andre R cross F. Therefore, torque tau is equal to modulus of the position vector R into R cross F. R cross F ಅನ್ನೋದು ಏನದು torque. R cross F of R, function of R. Therefore, tau is equal to modulus of R into F of R into R cross R cap cross R cap. ನೋಡಿ, R cross cap R cap ಅಂತ ಏನಿದೆ, R cap into R cap ಏನಿದೆ, ಇದು ವೆಕ್ಟರ್ ಪ್ರಾಡಕ್ಟ್, ದಟ್ ಈಸ್ ಈಕ್ವಲ್ ಟು 0.
ಹೆಂಗೆ ಐ ಕ್ರಾಸ್ ಐ ಇಸ್ ಈಕ್ವಲ್ ಟು 0 ಅಂತ ಬರಿತೀವಿ, ಜೆ ಕ್ರಾಸ್ ಜೆ ಇಸ್ ಈಕ್ವಲ್ ಟು 0. ಇದು ವೆಕ್ಟರ್ ಪ್ರಾಪರ್ಟೀಸ್ ಅಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಓಲ್ ಟರ್ಮ್ ಏನಾಯ್ತು, ಟಾರ್ಕ್ ಟೌ ಇಸ್ ಈಕ್ವಲ್ ಟು 0. ವಿ ನೋ ದಟ್ ಟಾರ್ಕ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ಡಿ ಜೆ ಬೈ ಡಿ ಟಿ, ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇಫ್ ಟೌ ಇಸ್ ಈಕ್ವಲ್ ಟು 0, ಡಿ ಜೆ ಬೈ ಡಿ ಟಿ ಇಸ್ ಈಕ್ವಲ್ ಟು 0. ಅಂದರೆ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಏನಿದೆಯಲ್ಲ, ಅದು ಒಂದು ಇಡೀ ಸಿಸ್ಟಮ್ ಮೇಲೆ ಅಪ್ಲೈ ಆಗ್ತಿದೆ ಅಂದರೆ ನೆಗ್ಲಿಜಿಬಲಿ ಸ್ಮಾಲ್, ದಟ್ ಇಸ್ ಟೇಕನ್ ಆಸ್ 0, ನೆಗ್ಲಿಜಿಬಲಿ. ಹಾಗಾಗಿ ಆಗಲೇ ನಾನು ಇಂದಿನ ಸ್ಲೈಡಲ್ಲಿ ಹೇಳಿದ ಹಾಗೆ ಟೌ ಇಸ್ ಈಕ್ವಲ್ ಟು 0 ಆದಮೇಲೆ ಡಿ ಜೆ ಬೈ ಡಿ ಟಿ ಇಸ್ ಈಕ್ವಲ್ ಟು 0, ಬಟ್ ಜೆ ಇಸ್ ನಾಟ್ ಈಕ್ವಲ್ ಟು 0. ಟಾರ್ಕ್ಯೂ ಅಪ್ಲೈ ಆಗ್ತಿದೆ ಅಂದರೆ ಒಂದು ಪ್ಲಾನೆಟ್ ಮೇಲೆ ಒಂದು ಎಕ್ಸ್ಟ್ರಾ ಫೋರ್ಸನ್ನು ಅಪ್ಲೈ ಮಾಡಿದ್ಮೇಲೆ ಪ್ಲಾನೆಟ್ ಅದು ನಿಲ್ಲಿಸೋದನ್ನು, ತಿರುಗೋದನ್ನು ನಿಲ್ಲಿಸೋದಿಲ್ಲ, ಮೋಷನ್ ನಿಲ್ಲಿಸೋದಿಲ್ಲ, ರೊಟೇಷನ್ ಎಫೆಕ್ಟನ್ನು ಉಂಟು ಮಾಡ್ತಾನೆ ಇರ್ತದೆ ಅಬೌಟ್ ದ ಆಕ್ಸಿಸ್. therefore J is equal to constant, angular momentum is equal to constant. ಅದನ್ನೇ ಇಲ್ಲಿ ಚಿತ್ರದಲ್ಲಿ ತೋರಿಸಿರೋದು. ಇಲ್ಲಿ ಎಮ್ ಅನ್ನೋ ಪಾರ್ಟಿಕಲ್ ಏನಿದೆ, ಇದು ಸುತ್ತಾ ಇದೆ, ಹಿಂಗೆ ಇದು ಸುತ್ತಾ ಇದೆ, ರೊಟೇಷನ್ ಮೋಷನ್ ಒಳಪಟ್ಟಿದೆ. ಇಲ್ಲಿ ಒಂದು ಟಾರ್ಕ್ ಅಪ್ಲೈ ಆಗಿದೆ ಅಂದರೆ ಅದು ಸುಮ್ಮನೆ ಆಂಗ್ಯುಲರ್ ಸ್ಪೀಡಲ್ಲಿ ಸುತ್ತಾ ಇದೆ ಅಂತ ಅರ್ಥ.